ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ನಮ್ಮ ಮನೆಯಲ್ಲೇ ಒಣ ದ್ರಾಕ್ಷಿನ ಕಿಸ್ಮಿಸ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ನೋಡೋಣ. ಮೊದಲು ಬೌಲಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದೆರಡು ಸಲ ವಾಶ್ ಮಾಡ್ಕೊಂಡಾದಮೇಲೆ ಸೈಡಿಗೆ ಇಟ್ಕೊಳ್ಳೋಣ. ಸೈಡಿಗೆ ಇಟ್ಕೊಂಡಿರೋದನ್ನು ಮತ್ತೆ ಒಂದು ಪಾತ್ರೆಯಲ್ಲಿ ನಾನು ಪ್ಲೇಟ್ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಆ ಪ್ಲೇಟ್ಸಲ್ಲಿ ಹಾಕ್ಕೊಂಡು ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದೊಂದರಲ್ಲಿ ನೀಟಾಗಿ ಒಂದು ಸ್ವಲ್ಪ ಹಾಕಿ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಆಗಬೇಡಿ, ಮತ್ತು ಸ್ವಲ್ಪ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಒಂದು ಸೈಡಿಗೆ, ಎಲ್ಲ ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ಟು ಮತ್ತು ನಾವು ಒಂದು ಪಾತ್ರೆಗೆ ಮೊದಲೇ ನಾನು ನೀರು ಇಟ್ಬಿಟ್ಟಿದ್ದೀನಿ ಸೈಡಿಗೆ. ಆ ಕಡೆ ಸೈಡಲ್ಲಿ ಪಾತ್ರೆಯಲ್ಲಿ ನೀರು ಕುದೀತಿದೆ. ಒಂದು ಸ್ವಲ್ಪ 2 ಗ್ಲಾಸ್ ಅಷ್ಟು, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸು ನೀರು ಹಾಕ್ಕೊಂಡು ಈ ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇದೆಯಲ್ಲ ಇದನ್ನು ನೋಡಿ ನನಗೆ ತೋರಿಸ್ತೀನಿ. ಪಾತ್ರೆ ಮೊದಲೇ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಈ ಪಾತ್ರೆಯಲ್ಲಿ ಒಂದು ಸ್ವಲ್ಪನೇ 1-2 ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಿದ್ದೀನಿ ನೋಡಿ. ಈಗ ನೀರು ಒಂದು ಸ್ವಲ್ಪ ಕುದೀತಿದೆ, ಚೆನ್ನಾಗಿ ಕುದಿ ಬರ್ಬೇಕಾದ್ರೆ ಆ ಸ್ಟ್ಯಾಂಡನ್ನ ನಾನು ಅದರೊಳಗಡೆ ಇಡ್ತಾಯಿದ್ದೀನಿ ನೋಡಿ. ಸ್ಟ್ಯಾಂಡನ್ನ ಒಳಗಡೆ ಇಟ್ಟಾದಮೇಲೆ ಮತ್ತು ನಾವು ಮೇಲೆಯಿಂದ ಒಂದು ಪ್ಲೇಟ್ನ ಮುಚ್ಚಬೇಕು. ಚೆನ್ನಾಗಿ ಸ್ಟೀಮಾಗಿ ಒಂದು 5 ನಿಮಿಷ ಸಾಕು ಅಷ್ಟೇ. ಒಂದು 5 ನಿಮಿಷ ಹಾಕಿದ್ರೆ ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಮತ್ತು ಜಾಸ್ತಿ ಹಾಕಿದ್ರೆ ಒಡ್ಕೊಂಡು ಬಿಡುತ್ತೆ. ಸೊ 5 ನಿಮಿಷ ಟೈಮ್ ಇಟ್ಕೊಳ್ಳಿ. ಮತ್ತು ಅದು ನೋಡಿ 5 ನಿಮಿಷಕ್ಕೆ ತೆಗೆದಾದ್ಮೇಲೆ ನೋಡಿ ಚೆನ್ನಾಗಾಗಿದೆ, ಇಲ್ಲಾಂದರೆ ಒಡೆದೋಗುತ್ತೆ. ಈಗ ಅದನ್ನು ನಾವು ಹೊರಗಡೆ ತೊಗೊಂಡು ಸೈಡಿಗೆ ನೀಟಾಗಿ ಸುಡುತ್ತೆ, ನೀಟಾಗಿ ಎತ್ತಿಡಿ, ಸೈಡಿಗೆ ಇಟ್ಕೊಳ್ಳಿ. ಸೈಡಿಗೆ ಇಟ್ಕೊಂಡಾದಮೇಲೆ ಈಗ ನಾನು ಒಂದೊಂದೇ ಪ್ಲೇಟ್ ತೆಗೆದು ಸೈಡಿಗೆ ಇಟ್ಕೊತೀನಿ. ಒಂದೊಂದೇ ಪ್ಲೇಟ್ನ ತೆಗಿತೀನಿ. ತೆಗೆದು ಸೈಡ್ಗೆ ಇಟ್ಕೊಂಡು ಈಗ ಸೈಡ್ಗೆ ಇಟ್ಟಿರೋ ಪ್ಲೇಟ್ನ ಜಾಲರಿಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರೆಲ್ಲ ನೀಟಾಗಿ ಸೋಸಿಬಿಟ್ಟು ಮತ್ತು ಒಂದು ವೈಟ್ ಬಟ್ಟೆಯನ್ನು ತೊಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಆ ಪ್ಲೇಟಲ್ಲಿ ಈ ದ್ರಾಕ್ಷಿನ ಹಾಕಿ ಒಂದು 2 ಮಿನಿಟ್ಸು ಹಾಕ್ತೀನಿ ನೋಡಿ. ವೈಟ್ ಬಟ್ಟೆಲ್ಲ ಹಾಕಿದ್ದೀನಿ. ವೈಟ್ ಬಟ್ಟೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಈ ತೇವ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಈಗ ನಾನು ಮೇಲೆ ಹೋಗ್ಬಿಟ್ಟು ಮನೆ ಮೇಲೆ ಟೆರೆಸ್ ಮೇಲೆ ನಾನು ಹೋಗಿ ಹಾಕಿದ್ದೀನಿ. ಇದು 2 ಡೇಸ್ ಬ್ಯಾಕ್ ಮಾಡಿರೋದು, ಚೆನ್ನಾಗಿ ಬಂದಿದೆ ನೋಡಿ. ಕಿಸ್ಮಿಸ್ ಎಷ್ಟು ನೀಟಾಗಿ ಬಂದಿದೆ. 2 ಡೇಸ್ ಹಾಕ್ಕೊಂಡ್ರೆ ಸಾಕು.